ಎಲ್ಲರಿಗೂ ನಮಸ್ಕಾರ. ರಮೇಶ್ ಅವರು ಮಾತಾಡಿದ ಮೇಲೆ ನಾನು ಐ ಥಿಂಕ್ ಏನು ಮಾತಾಡಿದ್ರು ವೇಸ್ಟ್ ನನಗೆ ಅಷ್ಟು ಅದ್ಭುತವಾಗಿ ಮಾತಾಡಿದ್ರು. ಅಷ್ಟೇ ಅಪ್ಪಾಜಿ ಹೇಳಿರ್ತಾರ ಅನ್ನೋದಾದ್ರೆ ಯಾಕಂದ್ರೆ ಇವತ್ತು ಯಾರೇ ಆಗಲಿ ಒಬ್ಬ ನಟನಿಗೆ ಜವಾಲ್ ಹೇಳಿದಂಗೆ ಒಂದು ಆಸರೆನೇ ಅವರ ಆಸರೆ ಇಲ್ಲದೆ ಹೋದ್ರೆ ನಾವು ಸೆರೆಯಲ್ಲಿ ಇರ್ತೀವಿ. 100% ಆಸರೆ ಇದ್ದಾಗಲೇ ನಾವೆಲ್ಲ ಆ ಸೆರೆಯಿಂದ ಹೊರಗೂ ಬಂದು ಒಂದು ಏನೊಂದು ಅಭಿನಯ ಅಂತ ತೋರಿಸ್ಬೋದಲ್ಲ, ಒಂದು ಫಿಲ್ಮ್ ಅಂತ ಮಾಡ್ಬೋದು. ಅದಕ್ಕೆ ಕಾಣ್ರೆ ಅನ್ನೋದಾದ್ರು ಅಂಡ್ ಸಾಕಷ್ಟು ಸಹಾಯ ಮಾಡಿ. ಈಗ ನೋಡಿದ್ರೆ ಸುರೇಶ್ ಅವ್ರಿರ್ಬೋದು, ಅದಕ್ಕೆ ದುಡ್ತಾನ ಅದು ಹೇಳಿದ್ರೆ ಸುರೇಶ್ ಏನೋ ನನ್ನ ಕೆಲ ಆಗಿನ ಮಾಡಿದೆ ಇಲ್ಲ, ಅದಕ್ಕೆ ಏನಾದ್ರೂ ಒಂದು ಹೃದಯ ಬೇಕು ಅವಾಗ ಮಾಡೋದಾಗಬೇಕು. ತುಂಬ ಅದ್ಭುತವಾದ ಕೆಲಸ. ಏನೊಂದು ಕಟ್ಟಡ ಮಾಡಿದ್ರೆ ಅದು ಅಪ್ಪಾಜಿಗೆ ಯಾವತ್ತೂ ಕನಸು. ಬರೀ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಎಲ್ಲ ಸೆಕ್ಷನ್ಗೂ ಒಂದು ಕಟ್ಟಡ ಆಗ್ಬೇಕಂತ ಅವ್ರು ಆಸೆ ಪಟ್ಟರು. ಅದೇ ಥರ ಆದಷ್ಟು ಬೇಗ ಎಲ್ಲರೂ ಒಂದು ಕಟ್ಟಡ ಆಗಲಿ ಅಂತ ಅದರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಅಂಡ್ ಹೇಳಿದ್ರು ಈ ಥರ ಸಾಲ ಮಾಡೋದ್ರೆ ಅಂತ ನನ್ನ ಕಡೆಯಿಂದ ನಾನು ಏನು ಮಾಡ್ಬೇಕು ಹೇಳಿ 100% ನಾನು ಮಾಡ್ತೀನಿ. ಯಾಕಂದ್ರೆ ನಮಗೆ ಇವತ್ತು ಏನಾದರೂ ಒಂದು ಬೆಲೆ ಸಿಕ್ಕಿದ್ರು ನಮ್ಮ ಅನ್ನದಾತರಿಂದ ಅಪ್ಪಾಜಿ ಕಾಲದಿಂದ ಬಂದಾಗಲೂ ಇವನ್ ನಮ್ಮ ಪ್ರೊಡಕ್ಷನ್ ಮಾಡಿದ್ರು. ನಾನು ಪ್ರೊಡಕ್ಷನ್ ಹೊರಗಡೆ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸ್, ನಾನು ಯಾಕೆ ಪ್ರೊಡ್ಯೂಸರ್ಸ್ ಪರವಾಗಿರ್ತೀನಿ ಅಂದ್ರೆ ಡೈರೆಕ್ಟರ್ಸ್ ಹೇಳ್ತಾರೆ ಏನೇ ಮಾಡಿದ್ರು ಸ್ವಲ್ಪ ಗಮನ ಕೊಡಿಲ್ಲ ಪ್ರೊಡ್ಯೂಸರ್ ಬಗ್ಗೆ. ಏನೇ ಮಾಡಿದ್ರು ಅವ್ರು ಖಂಡಿತ ಏನಂತೀವಿ, ಅವ್ರು ಏನೇ ಮಾಡಿದ್ರು ಖರ್ಚು ಮಾಡಿಸ್ತಾರೆ. ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ, ಅನ್ನೆಸರಿ ಬೇಡ. ಒಂದು ಏನಿದೆ ಇದು ಒಂದು ಫನ್ನ ತಗೋಬಾರ್ದು. ಬೇರೆಯವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಮನೋಭಾವಬೇಕು. ನಿಮ್ ಸಬ್ಜೆಕ್ಟ್ ಏನ್ ಡಿಮ್ಯಾಂಡ್ ಆಗುತ್ತೋ ಅದನ್ನ ಮಾಡಿಸಿ. ಅದನ್ನ ಡೈರೆಕ್ಟರ್ ಹೇಳ್ಕೊಳ್ಳೋದು ಜಸ್ಟ್ ಸ್ಪೀಕ್ ಅಬೌಟ್ ದ ಪ್ರೊಡ್ಯೂಸರ್. ಯಾಕಂದ್ರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ, ಚೆನ್ನಾಗಿ ಹೋಗದೆ ಹೋದ್ರೆ ನೀವು ಜೊತೆ ಇರ್ತೀರಾ, ಇಲ್ಲ ಟಾಟಾ ತೋರಿಸ್ಬಿಟ್ಟು ಹೋಗ್ತಾನೆ ಇರ್ತೀರಾ, ಬೇಡ. ಜೊತೆಲಿರ್ಲಿ, ಏನೇ ಕಷ್ಟ ಆದ್ರೂ ಜೊತೆಲಿ. ನಾನು ಅದಕ್ಕೆ ಏನೇ ಆದ್ರೂ ಸರಿ ಪಿಕ್ಚರ್ ರಿಲೀಸ್ ಆಗುವಾಗ ಇವತ್ತು ನನ್ನ ಕರ್ನಾಟಕದ ಒಳಗೆ ರಿಲೀಸ್ ಆಗಿ ಇವತ್ತು ಡೈರೆಕ್ಟರ್ ಫೋನ್ ಮಾಡ್ತಾರೆ, ಸರ್ ನಾಳೆ ಏನ್ ಮಾಡ್ಬೇಕು, ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ, ಬೆಳಿಗ್ಗೆ ನಾನು ಇದು ಮಾಡ್ಬೇಕಾ, ಪ್ರಮೋಷನ್ ಮಾಡ್ಬೇಕಾ, ಹೇಳಿ ಒಂದು 4-5 ಚೆನ್ನಾಗಿ ಹೇಳಿ. ಯಾಕೆ ಕೇಳ್ತೀನಿ ಅಂದ್ರೆ ಆಗ ಎಷ್ಟು ಪ್ರಮೋಷನ್ ಆಗುತ್ತೋ ನಾವು ಹೆಲ್ಪ್ ಮಾಡ್ಬೇಕು. ಇನ್ನೊಂದು 2 ಕೋಟಿ ಜಾಸ್ತಿ ಮಾಡಿದ್ರೆ ಯಾಕೆ ಬೇಡ ಅನ್ಬೇಕು, ಬರಲಿ ಚೆನ್ನಾಗಿ ಬರ್ಬೇಕು. ಯಾಕಂದ್ರೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಹೆಸರು ಮಾಡಿದ್ರು, ಇಂಟರ್ನ್ಯಾಷನಲ್ ಲೆವೆಲ್ ಇದೆ ಅವಾಗ. ಅದನ್ನ ನಾವು ಬಿಡ್ಬಾರ್ದು, ಅವಕಾಶ ಬಿಡ್ಬೇಕು. ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೋಗ್ಬೇಕು. ಆಮೇಲೆ ನನ್ನ ಕಡೆಯಿಂದ ನಾನು ಹೇಳ್ಬಿಟ್ಟು ಅವ್ರು ಏನ್ ಮಾಡ್ಬೇಕು, ನೀವು ಹೇಳಿ ನಾವು 100% ನಾವು ಇದಕ್ಕೋಸ್ಕರ. ಅಂಡ್ ಫಂಕ್ಷನ್ ದಿವಸ ನಾನು ಏನ್ ಮಾಡ್ಬೇಕು, ಸ್ಟೇಜೇ ನಮ್ದು. ಸೊ ಅವತ್ತು 100% ಏನ್ ಮಾಡ್ಬೇಕಂದ್ರೆ ನಾವು ಆರ್ಟಿಸ್ಟ್ ಕಡೆಯಿಂದ ನಾನು ಗ್ಯಾರಂಟಿ ಕೊಡ್ತೀನಿ. ನಾವು ಇರ್ತೀವಿ ಜೊತೆಲಿ. ಅದೇ ತರ 90 years ಸೆಲೆಬ್ರೇಷನ್ಗೆ 100% ನಾವು ಇದ್ದೀವಿ. ಏನ್ ಸಪೋರ್ಟ್ ಬೇಕಾದ್ರೆ ಮಾಡ್ತೀವಿ. 100% ಯಾವ ರೀತಿ ಕೊಡ್ಬೇಕು, ಯಾವ ರೀತಿ ಫಂಕ್ಷನ್ ಸಕ್ಸಸ್ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ. ಯಾಕಂದ್ರೆ ದೇವ್ರ ಇನ್ನೂ 62 ಅಷ್ಟೇ, ನೋ ಪ್ರಾಬ್ಲಮ್. 62 26 ಕುಡಿತೀವಿ ನಾವು 100% ನಾವು ಎನರ್ಜಿನ ಕೊಡ್ತೀವಿ ಅಂಡ್ ಸ್ಟ್ರಾಂಗ್ ಆಗಿ ಇರಿಸ್ತೀವಿ. ಯಾವಾಗಲೂ ನಿರ್ಮಾಪಕರು ಪರವಾಗಿ, ನಿರ್ಮಾಪಕರು ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿಗೆ ನಾವು ಅವ್ರ ಪರವಾಗೇ ಇರ್ತೀವಿ. ಯಾವ ಟೈಮಲ್ಲಿ ಎಷ್ಟೊತ್ತಾಗಲಿ ಮಿಡ್ ನೈಟ್ ಅಂತೇಳಿ ಶಿವಣ್ಣ ಬರ್ತಾನೆ. ಶಿವಣ್ಣ ಮಾತ್ರ ಅಲ್ಲ, ಎಲ್ಲಾ ಕಲಾವಿದರು ಬರ್ತಾರೆ. ನಾನು ಭರವಸೆ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮುಗಿದೋಯ್ತು, 19 ಮುಗಿದೋಯ್ತು. ಏನ್ ರಮೇಶ್ ಅವ್ರಿಗೆ ಅವ್ರದ್ದು 38 ಇಬ್ರು ಓದ್ಕೆ ಬರ ರಮೇಶ್